ಬುದ್ಧಿವಂತಿಕೆ ಅನ್ನೋ ಪದ ನಿನ್ನಿಂದನೇ ಹುಟ್ಟಿರ್ಬೇಕು ಗೌರಿಬಾಯಿ. ಸಾಗರನ ಮನಸ್ಸಿನ ಹುತ್ತದೊಳಗ ರೇಖಾ ಅನ್ನೋ ಹಾವದ ಅಂತ ಹುತ್ತಕ್ಕೆ ಕೈ ಹಾಕ್ಲಾರ್ದೆ ಕೊಂಡು ಹಿಡಿದಿರೋ ಚಾಲಾಕಿ ಹೆಣ್ಣೆ. ಇಂಥ ಚಾಲಾಕಿ ಹೆಣ್ಣು ರಚಿಸಿರುವ ಚಕ್ರವ್ಯೂಹ ಭೇದಿಸೋ ಶಕ್ತಿ ಆ ಗಂಗಾಗಿಲ್ ತೆಗಿ. ಸಾಗರ ಮತ್ತು ರೇಖಾನ್ ಜೋಡಿ ಮಾಡಿ ಭಾರಿ ಚಕ್ರವ್ಯೂಹನ ರಚನೆ ಮಾಡಿಯಾ ಮತ್ತ? ರೇಖಾ ಅಲ್ಲ ಓಂಕಾರ, ಕಸ್ತೂರಿ. ಆತ್ ಬಿಡವ, ರೇಖಾನೋ ಕಸ್ತೂರಿನೋ. ಸಾಗರ್ ಮತ್ತು ರೇಖಾನ್ ಜೋಡಿ ಮಾಡಿ ಅವ್ರ ಹಿಂದೆ ಗಂಗಾನ ಛೂ ಬಿಟ್ಟಿಯಲ್ಲ, ತಲಿ ಅಂದ್ರ ನಿಂದ ನೋಡು. ನನಗೆ ಹುಲಿ ಕುರಿ ಆಟ ಹೇಳ್ಕೊಳಕ್ ಬರ್ತಾಳ ಗಂಗಾ. ಈಗ ಅವಳಿಗೆ ಗೊತ್ತಾಗುತ್ತೆ ಈ ಆಟದಲ್ಲಿ ಹುಲಿ ಯಾರು ಕುರಿ ಯಾರು ಅಂತ. ಅವಳಲ್ಲಿಗೆ ಹೋಗೋ ಟೈಮಿಗೆ ಕರೆಕ್ಟ್ ಆಗಿ ಆ ಸಾಗರ್ ಮತ್ತೆ ಕಸ್ತೂರಿ ಜೋರ್ ಜಗಳ ಶುರು ಮಾಡಿರ್ತಾರೆ. ಅದನ್ನ ಗಂಗಾ ನೋಡ್ತಾಳೆ. ಆಮೇಲೆ ಅಲ್ಲ ಗೌರಿ, ಇದ್ರಲ್ಲಿ ಅಂತದೇನದ ಅಂತ ಹಿಂಗ್ ನಗ್ಲಿಕತ್ತೀರಿ? ಗಂಗಗ ಸಾಗರ್ ಕಸ್ತೂರಿ ವಿಚಾರ ತಿಳಿತದ ಅಷ್ಟ, ಹೌದಿಲ್ಲೋ? ಇದಕ್ಕೆ ವ್ಯೂಹ ಪಹ ಎಲ್ಲ ಬೇಕಿತ್ತೇನು? ನೀನ ಹೋಗಿ ಗಂಗಗ ಎಲ್ಲನೂ ನೇರವಾಗಿ ಹೇಳ್ಬೋದಿತ್ತಲ್ಲ. ಏ ಪೆದ್ದಿ, ಗಂಗಾ ಸಾಗರ್ ನಿಂಗೆ ಹಳ್ಳ ತೋಡಿಟ್ಟಿದ್ದಾನೆ, ಹೋಗಿ ಬೀಳು ಅಂತ ಹೇಳಿದ್ರೆ ಏನ್ ಮಜಾ ಇರುತ್ತೆ? ಅವಳಿಗೆ ಅರಿವಿಲ್ದೆ ಅವಳ ಹಳ್ಳದಲ್ಲಿ ಹೋಗಿ ಬೀಳ್ಬೇಕು. ಆ ಹಳ್ಳ ತೋಡಿದ್ದು ಸ್ವಂತ ಅವಳ ಗಂಡನೇ ಅಂತ ಅವಳಿಗೆ ತಿಳಿಬೇಕು. ಆಗ್ಲೇ ಅವಳ ಹೃದಯ ಹಿಂಡಿದಂಗಾಗದು. ಅವಳ ಬುದ್ಧಿಗೆ ತುಕ್ಕಿಡಿಯದೆ ನನಗೆ ಬೇಕಾಗಿರೋದು. ನೀ ಹೇಳ್ದಂಗ ಆತು ಅನ್ಕೊಳ್ಳೋಣ. ಆದ್ರ ಇಷ್ಟೊತ್ತಿಗೆ ಎಲ್ಲ ಗೊತ್ತಾಗಿದ್ದಿದ್ರ ಸದ್ದು ಗದ್ದಲ ಬರ್ಬೇಕಿತ್ತಲ್ಲ. ಇಲ್ಲಿ ನೋಡಿದ್ರ ಏನೂ ಕೇಳಿಸ್ವಲ್ದು. ಅದು ಗಂಗಾ ಪಾಲಿಗೆ ಮೌನ ಸಂಗ್ರಾಮ. ಯುದ್ಧ ನಡೀತಿದ್ರು ಸದ್ದು ನಡೆಯಲ್ಲ. ಆದ್ರೆ ಯುದ್ಧದಲ್ಲಿ ಪೆಟ್ಟು ಬಿದ್ದವರು ವಿಲ ವಿಲ ಅಂತ ಒದ್ದಾಡ್ತಿರ್ತಾರೆ. ಆಹಾ, ನೀ ಒಮ್ಮೆಲೆ ಜೀವ ತೆಗೆಯುವ ವಿಷಯ ಅಂತ ನಾ ಅನ್ಕೊಂಡಿದ್ದೀನಿ. ಆದ್ರೆ ನೀನು ತೀವ್ರ ವಿಷಯ ಅಲ್ಲ, ಮಂದ ವಿಷಯ. ಈ ಕಡೆ ಜೀವನೂ ಹೋಗಿರಬೇಕು, ಕೊಲೆ ಅಂತನೂ ಆಗಿರಬಾರ್ದು. ಏನು ಮಹಾ ಮಸ್ತಿಷ್ಕವಾ ನಿಂದು. ಸಾಗರ, ಇಲ್ಲೇನ್ ನಡೀತಿದ್ದು? ರೇಖಾ ನಮ್ಮ ಮನೆ ಅತಿಥಿ. ಅವ್ರನ್ನ ನೀನ್ ಹೀಗ್ ದೂಡ್ತಿದ್ದೆ ಅಂದ್ರೆ ಕಾರಣ ಬೇರೆನೇ ಇರ್ತು. ಹೇಳು ಸಾಗರ, ನಿನ್ ಮನ್ಸಲ್ಲಿ ಏನಿದ್ದು ಅಂತ ಆದ್ರೂ ನಾನು ತಿಳ್ಕೊಳವು. ನಿಜ ಹೇಳು. ಅವ್ರನ್ನೇನು ಕೇಳಬೇಡಿ ಗಂಗಾ, ನಿಜ ಏನು ಅಂತ ನಾನು ಹೇಳ್ತೀನಿ. ನಾನಿಲ್ಲಿಗೆ ಬರೋದಕ್ಕೆ ಕಾರಣ ಗೌರಿ. ಗೌರಿ ಹೇಳಿದ್ಲು ಅಂತಾನೆ ನಾನು ಸಾಗರ್ ಹತ್ರ ಬಂದಿದ್ದು. ಏನ್ ಹೇಳ್ತಿದ್ದೀರಾ ರೇಖಾ? ಗೌರಿ ಯಾಕೆ ಹಾಗೆ ಹೇಳಿದ್ಲು? ನಾನೊಬ್ಳು ಸೈಕಾಲಜಿಸ್ಟು. ಸಾಗರ್ ತುಂಬ ಅಪ್ಸೆಟ್ ಆಗಿರ್ತಾನೆ, ಮುಂಚಿನ ಥರ ನಾರ್ಮಲ್ ಆಗಿರಲ್ಲ ಅಂತ ಗೌರಿ ಮತ್ತು ನಿರಂಜನ್ ಅಂಕಲ್ ಹೇಳ್ತಿದ್ರು. ಈಗಲೂ ಅದೇ ಥರ ರಿಯಾಕ್ಟ್ ಮಾಡಿ ಹೊರಗಡೆ ಬಂದರು. ಅದಕ್ಕೆ ಗೌರಿ ಸಾಗರ್ ಹತ್ರ ಮಾತಾಡಿ ಅವ್ರು ಹೀಗೆ ನಡ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ತಿಳ್ಕೊ ಅಂತ ಹೇಳಿದ್ಲು.
ಆ ಉದ್ದೇಶದಿಂದಾನೇ ನಾನು ಇವ್ರ ಹತ್ರ ಮಾತಾಡಕ್ ಬಂದೆ. ಆದ್ರೆ ನಾನು ಇಲ್ಲಿಗೆ ಬಂದು ಮಾತಾಡ್ತಿದ್ದು ಸಾಗರ್ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದನ್ನ ಅವ್ರು ಹೇಳಿದ್ರು, ಆದ್ರೂ ನಾನು ಇಲ್ಲಿಂದ ಹೋಗ್ಲಿಲ್ವಲ್ಲ, ಅದಕ್ಕೆ ಅವ್ರು ಹೀಗೆ ನಡ್ಕೊಂಡ್ರು ಅನ್ಸುತ್ತೆ. ಇಷ್ಟೇ ಇಲ್ಲ ಆಗಿದ್ದು. ಸಾರಿ ರೇಖಾ ಅವ್ರೆ, ನೀವು ಸಾಗರ್ಗೆ ಒಳ್ಳೇದ್ ಮಾಡಕ್ ಹೋದ್ರಿ, ಆದ್ರೆ ಅವನು ನಿಮ್ಮನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕತ್ತಿದ್ದು ನಾನಲ್ಲ ಗಂಗಾ, ನೀನು. ರೇಖಾ, ಸಾಗರ್ ಪರವಾಗಿ ನಾನ್ ನಿಮಗ್ ಕ್ಷಮೆ ಕೇಳ್ತಿ. ಅವನ್ ಯಾಕೆ ಹೀಗಿದ್ದ ಅನ್ನೋ ಕಾರಣನ ನೀವ್ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಕಾರಣ ಏನು ಅಂತ ನನಗ್ ಗೊತ್ತಿದ್ದು. ನನ್ ಸಾಗರ್ನ ಹೇಗ್ ಮತ್ತೆ ಮೊದಲಿನ ಹಾಗೆ ಮಾಡ್ಬೇಕು ಅಂತಾನು ನನಗ್ ಗೊತ್ತಿದ್ದು. ನಿಮ್ ಕಾಳಜಿಗೆ ಥ್ಯಾಂಕ್ಸ್. ಸಾಗರ, ಕಾರಣ ಏನೇ ಇದ್ರು ರೇಖಾ ಅವ್ರ ಹತ್ರ ಹಾಗೆ ನಡ್ಕೊಂಡಿದ್ ತಪ್ಪು. ಅವ್ರ ಹತ್ರ ಸಾರಿ ಕೇಳು. ಪ್ಲೀಸ್ ಸಾಗರ, ನನ್ಗೋಸ್ಕರ ಆದ್ರೂ ಅವ್ರ ಹತ್ರ ಕ್ಷಮೆ ಕೇಳು. ಸಾರಿ. ಅವ್ನು ನಿಮ್ಮನ್ನ ಹಾಕಿ ತಳ್ಳಿದ್ದಕ್ಕೆ ನಾನು ಅವನ ಪರವಾಗಿ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬೇಜಾರ್ ಮಾಡ್ಕೊಳ್ಳಡಿ. ಸಾಗರ, ಬಾ ಬಾ ಸಾಗರ. ನಿಂಗಿನ್ ಯಾವ ಮಾತಲ್ಲಿ ಹೇಳವು ಅಂತ ನಂಗೆ ಗೊತ್ತಾಗ್ತಿಲ್ಲ ಸಾಗರ. ನೀನ್ ಹಿಂಗ ಆಡ್ತಿರೋದಕ್ಕೆ ನಾವ್ ಎಲ್ಲರ ಕಣ್ಣಲ್ಲಿ ಹೇಗ್ ಕಾಣ್ತಿದೀವಿ ಗೊತ್ತಿದ್ದ? ನಿಂಗ್ ತಲೆ ಕೆಟ್ಟಿದ್ದು ಅನ್ನೋ ಹಂಗ ಹೇಳಿ ಗೌರಿ ಇವಳನ್ನ ಕಳ್ಸಿದ್ದು. ನೀನ್ ನಡ್ಕೋತಾ ಇರೋ ರೀತಿ ಸರಿ ಇದ್ದ ಅಂತ ನೀನೇ ಯೋಚನೆ ಮಾಡು. ನಿನ್ ಮನ್ಸಲ್ಲಿರೋ ನೋವು ಅದ್ ನಿನ್ನಲ್ಲೇ ಇದ್ರೆ ಅದ್ ನೋವು. ಅದೇ ನೋವು ಹೊರ ಜಗತ್ತಿಗೆ ಕಂಡ್ರೆ ಬೇರೆಯವ್ರಿಗೆ ಆಡ್ಕೊಂಡು ನಗೋ ತಮಾಷೆ ವಸ್ತು ಸಾಗರ. ಇನ್ನು ಒಂದು ಸ್ವಲ್ಪ ಹೊತ್ನ್ಯಾಗ ಆ ಗಂಗಾ ಸಾಗರ್ನ ದರ ಅಂತ ಹೇಳ್ಕೊಂಡ್ ಬರ್ತಾಳ. ಒಂದು ದೊಡ್ಡ ಹಣಗಲ ಸೃಷ್ಟಿ ಮಾಡ್ತಾಳ. ವಿಷಯ ಎಲ್ಲರಿಗೆ ಗೊತ್ತಾಗ್ತದ. ಈ ವಾಡೆದೊಳಗ ದೊಡ್ಡ ಪ್ರಳಯನೇ ಆಗಿ ಹೋಗ್ತದ ಗೌರಿ. ಪ್ರಳಯ ಆದ್ರೆ ಅದ್ರಲ್ಲಿ ನೀನು ಸಿಕ್ಕಾಕೊಂಡು ಸಾಯ್ತೀಯ ಓಂಕಾರ. ಆಗ್ಬೇಕಾಗಿರೋದು ಪ್ರಳಯ ಅಲ್ಲ, ಪ್ರಣಯ. ಏನದೆ? ಪ್ರಣಯ? ಹೌದು, ಪ್ರಣಯನೇ. ಕಸ್ತೂರಿ ಸಾಗರ್ ಪ್ರಣಯ. ನ್ಯಾಯ, ನೀತಿ, ಗೌರವ ಅನ್ನೋ ಈ ವಾಡೆ ಜನ ಕಸ್ತೂರಿಗೆ ಅನ್ಯಾಯ ಆಗಿದೆ, ಅದ್ 4 ಜನರಿಗೆ ಗೊತ್ತಾದ್ರೆ ಈ ವಾಡೆ ಮಾನ ಹೋಗುತ್ತೆ ಅಂತ ಅವರಿಬ್ಬರನ್ನು ಒಂದು ಮಾಡ್ತಾರೆ. ಅಲ್ಲಿಗೆ ಗಂಗಾ ಮತ್ತೆ ಈ ಮನೆ ಮುಸುತ್ತಿಕ್ಕೋಳಾಗ್ತಾಳೆ. ಹಂಗ ಆದ್ರೂ ವಾಡೆ ಮಂದಿ ಗಂಗಾಗ ಅನ್ಯಾಯ ಮಾಡಿದ್ರು ಅನ್ನೋ ಅಪವಾದ ಬಂದು ವಾಡೆ ಮಾನನೇ ಅಲ್ಲೇನು ಹೋಗೋದು? ಅದೇ ತಾನೇ ನನಗೂ ಬೇಕಾಗಿರೋದು. ವಾಡೆ ಮಾನ ಕಳಿಯದೆ ಈ ಗೌರಿ ಉದ್ದೇಶ. ಬಾಣದಲ್ಲಿ ಹೊಡೆದ್ರು, ಬುಲ್ಲಟಲ್ಲಿ ಹೊಡೆದ್ರು ಗುರಿ ಮುಟ್ಟದ್ ಮುಖ್ಯ.
ಹಂಗೆ ಈ ವಾಡೆ ಮಾನ ಗಂಗಾ ಸಲುವಾಗಾದ್ರೂ ಹೋಗ್ಲಿ ಇಲ್ಲ ಕಸ್ತೂರಿ ಸಾಗರ್ ಸಲುವಾಗಾದ್ರೂ ಹೋಗ್ಲಿ, ವಾಡೆ ಮಾನ ಹೋಯ್ತಲ್ಲ ಅಂತ ಇಲ್ಲಿರೋ ಒಬ್ಬೊಬ್ರು ಕೊರ್ಗಿ ಕೊರ್ಗಿ ಸಾಯ್ಬೇಕು. ಅದನ್ನೇ ನಾನು ನೋಡ್ಬೇಕಾಗಿರೋದು. ಏನ್ ಸಾಗರ್, ಈಗ ತಾನೇ ಜ್ವರದಿಂದ ಹುಷಾರಾಗಿದ್ಯಾ, ಅಡ್ಡಾಡಕ್ ಹೋಗಿ ಗಂಗಂಗ್ ಟೆನ್ಷನ್ ಕೊಡ್ತೀಯಲ್ಲ. ಪಾಪ ನೀನ್ ರೂಮಲ್ಲಿಲ್ಲ ಅಂತ ಅವಳು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಲು ಗೊತ್ತಾ? ನಾನೇ ನೀನ್ ಹೊರಗೆ ರೇಖನ್ ಜೊತೆ ಮಾತಾಡ್ತಿದ್ಯಾ ಅಂತ ಅವಳನ್ನ ಕಳಿಸ್ದೆ. ಸಾಕ್ ನಿಲ್ಸು ಗೌರಿ ನಿನ್ ನಾಟಕನ. ಮಗುನು ಚಿವ್ಟಿ ತೊಟ್ಲನ್ನು ತೂಗಲ್ ಬರಡ. ಇದೆಲ್ಲ ನನ್ನ ಹತ್ರ ನಡೆಯಲ್ಲೇ. ನಾನ್ ನಾಟಕ ಮಾಡಿದ್ನಾ? ನಾನ್ ಏನ್ ನಾಟಕ ಮಾಡ್ದೆ ಗಂಗಾ? ಆ ರೇಖಾನ್ ಯಾಕೆ ಸಾಗರ್ ಜೊತೆ ಮಾತಾಡಲ್ ಕಳಿಸ್ದೆ? ಏನೋ ಪಾಪ ಮನ್ಸಲ್ ಕೊರಗ್ತಾ ಇದ್ದಾನೆ. ಅವನ್ ಮನ್ಸಲ್ಲಿ ಏನೇ ಚಿಂತೆ ಇದ್ರು ನನ್ನ ಹತ್ರ ಹೇಳ್ಕತ್ತ. ಮೂರನೇ ಅವ್ರ ಮೂಗ್ ತುರ್ಸೋದ್ ನಂಗೆ ಬೇಕಾಯ್ದಿಲ್ಲ. ರೇಖಾ ಈ ಮನೆ ಅತಿಥಿ, ಅಷ್ಟ್ರಲ್ಲೇ ಇದ್ರೆ ಚಂದ. ಏನೋ ನಮ್ ಸಾಗರಂಗ್ ಒಳ್ಳೇದಾಗ್ಲಿ ಅಂತ ಬಯಸ್ದೆ, ತಪ್ಪಾ? ನನ್ ಗಂಡಂಗ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಂಗೆ ಗೊತ್ತಿದ್ದು ಗೌರಿ. ನನ್ ಸಾಗರಂಗ್ ಮುಚ್ಕರ ಆಗ್ತು ಅಂದ್ರೆ ಅವಳನ್ನ ಹೆಂಗ್ ದೂರ ಇಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದ್ದು. ಪಾಪ ಆ ರೇಖಾ ಬೇಕು ಅಂತ ಹೀಗೆಲ್ಲ ಮಾಡಿರಲೆ. ನೀನೇ ಅವಳನ್ನ ಕಳ್ಸಿರ್ತೆ ಅನ್ನೋದು ಗೊತ್ತಿದ್ದು. ಇನ್ ಮುಂದೆ ಹೀಗೆಲ್ಲ ಮಿತಿ ಮೀರ್ ನಡ್ಕೊಳ್ಳಾಡ. ಯಾರೇ ಆಗ್ಲಿ ಅವ್ರವ್ರ ಮಿತಿಲ್ ಅವ್ರವ್ರ ಇದ್ರೆ ಚಂದ. ಇದ್ರ ಹಿಂದೆ ನಿಂದೆ ಒತ್ತಾಯ ಇದ್ದು ಅಂತ ಹೊಸ್ತಾಗೆ ನೀನ್ ಹೇಳ್ಬೇಕಾಗಿಲ್ಲ. ನೀನ್ ಬಾ ಸಾಗ್ರ. ಏನವ ಗೌರಿಬಾಯಿ, ಮಾತೆತ್ತಿದರೆ ಚಕ್ರವ್ಯೂಹ, ಕುರಿ, ಹುಲಿ, ಯುದ್ಧ, ಆನಿ, ಕುದುರೆ ಅಂತೆಲ್ಲ ಹೇಳ್ತಿದ್ದಿ. ಇಲ್ಲಿ ನೋಡಿದ್ರೆ ಬರೋಬ್ಬರಿ ಗಂಗಾಗಿನ ವಿಷಯ ಸಹಿತ ಗೊತ್ತಾಗಿಲ್ಲ. ಹಿಂಗ ಯುದ್ಧ ಗೆಲ್ಲೋಕ್ಕಿಂತ ಮೊದಲ ಗೆದ್ನಿ ಅಂತ ಯಾವತ್ತೂ ಬೀಗ್ಲಿಕ್ಕೆ ಹೋಗ್ಬೇಡ, ತಿಳ್ಕೋ. ಸಾಗ್ರ ಸಾಗ್ರ ಕಾರಣ ಏನೇ ಇದ್ರು ರೇಖಾ ಅವ್ರ ಹತ್ರ ಹಂಗ್ ನಡ್ಕೊಂಡಿದ್ ತಪ್ಪು. ಅವ್ರ ಹತ್ರ ಸಾರಿ ಕೇಳು. ಪ್ಲೀಸ್ ಸಾಗ್ರ ನನ್ಗೋಸ್ಕರ ಆದ್ರೂ ಅವ್ರ ಹತ್ರ ಕ್ಷಮೆ ಕೇಳು. ಸಾರಿ. ನನ್ ಗುರಿ ಇರೋದು ಈ ವಾಡೆ ನಾಶ ಮಾಡ್ಬೇಕು ಅಂತ. ಅದನ್ನ ತಪ್ಪಿಸಿ ನಿನ್ನ ನಾಶ ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಳ್ಳೋ ಹಾಗೆ ಮಾಡ್ಬೇಡ ಕಸ್ತೂರಿ. ನಾನ್ ನಿನ್ನ ಇಲ್ಲಿ ಕರ್ಕೊಂಬಂದಿರೋದೇನಕ್ಕೆ? ನೀನ್ ಇಲ್ಲಿ ಮಾಡ್ತಿರೋದೇನು? ಇಷ್ಟೊತ್ತಿಗಾಗ್ಲೇ ನಿನ್ ಮೂಲಕ ನಿನ್ ವಿಷಯ ಗಂಗಾಗ್ ತಿಳಿಯುತ್ತೆ ಅಂತ ಅನ್ಕೊಂಡ್ರೆ ಅಂಥದ್ದೇನು ಆಗಿಲ್ಲ. ನೀವಿಬ್ರು ಜೊತೆಗಿದ್ರು ಆ ಗಂಗಾ ಬಂದ್ರು ಅವಳಿಗೇನು ಗೊತ್ತಾಗ್ತಿಲ್ಲ. ಹಾಗಾದ್ರೆ ಆ ವಿಷಯ ಮುಚ್ಚಿಡಕ್ ನೀನೇನೋ ಸಬೂಬ್ ಕೊಡ್ತಿದ್ಯಾ ಅಂತ ಆಯ್ತಲ್ವಾ?
ನೋಡ್ ಕಸ್ತೂರಿ, ನನ್ನ ಹತ್ರ ಆಟ ಆಡಕ್ ಬರಬೇಡ. ನಾನು ಅಂಥದ್ದೇನು ಹೇಳಿಲ್ಲ. ಅದನ್ನೇ ನಾನು ಕೇಳ್ತಾ ಇರೋದು, ಯಾಕೆ ಹೇಳಿಲ್ಲ ಅಂತ. ನಿನ್ನ ಸಾಗರ್ ವಿಚಾರ ಯಾರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಾಗದೆ ಬೇರೆಯವ್ರಿಗೆಲ್ಲ ಗೊತ್ತಾಗಿದೆ. ನೀನ್ ಹೇಳ್ತೆ ಯಾರಿಗೂ ಹೇಳಿಲ್ಲ ಅಂತ, ಮತ್ತ ಪೂಜಾ ಓಂಕಾರಿಗೆ ಹೇಗೆ ಗೊತ್ತಾಯ್ತು? ಅದೆಲ್ಲ ನನಗೆ ಚಿಂತೆ ಇಲ್ಲ. ಗಂಗಾಗಿ ವಿಚಾರ ಗೊತ್ತಾಗ್ಬೇಕು ಅಂತ ಅನ್ಕೊಂಡ್ರು ಅವಳಿಗ ತಿಳಿತಿಲ್ಲ. ಅದ್ರ ಅರ್ಥ ಏನು? ನೀನ್ ನಾನು ಹೇಳ್ದಾಗ ಕೇಳ್ತಿಲ್ಲ ಅಂತ ತಾನೆ? ನೋಡಿ, ಗಂಗಾ ಮತ್ತೆ ಸಾಗರ್ಗೆ ನೇರವಾಗಿ ನನಗೆ ವಿಷಯ ಹೇಳಕ್ ಆಗ್ತಿಲ್ಲ. ಅಷ್ಟಕ್ಕೂ ಗಂಗಾಗಿ ವಿಷಯ ತಿಳಿಬೇಕು ಅನ್ನೋದೊಂದೇನೆ ಉದ್ದೇಶ ಆಗಿದ್ರೆ ನೀವೇ ಅವ್ರಿಗೆ ಹೇಳ್ಬೋದಲ್ಲ. ಹೇಳ್ಬೋದು, ಆದ್ರೆ ನನ್ನ ಮಾತು ಆ ಗಂಗಾ ಸಾಗರ್ ಮೇಲಿಟ್ಟಿರೋ ನಂಬಿಕೆನ ಮುರಿಯಷ್ಟು ಗಟ್ಟಿ ಅಲ್ಲ. ಅದಕ್ಕೆ ತಾನೆ ನಾನು ನಿನ್ನೆಲ್ಲಿ ಕರ್ಕೊಂಡು ಬಂದಿರೋದು. ನಾವ್ ಯಾರಿಗಾದ್ರೂ ಒಂದು ವಿಷಯ ಹೇಳಿ ನಂಬಿಸೋದಕ್ಕೂ ಆ ವಿಷಯನೇ ಎದುರಿಗೆ ತಂದು ನಿಲ್ಸಿ ನಂಬಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಸ್ತೂರಿ. ನೋಡು, ನಾನು ನಿನಗೆ ಪದೇ ಪದೇ ಅವಕಾಶ ಕೊಡೋಕ್ಕಾಗಲ್ಲ. ನೀನು ಹೀಗೆ ಕೆಲಸ ಕೆಡಿಸ್ತಾ ಇದ್ರೆ ನಾನು ಕೆಟ್ಟವಳಾಗೋದನ್ನ ನೀನು ನೋಡ್ಬೇಕಾಗುತ್ತೆ. ಹುಷಾರ್. ತಗೋ ಸಾಗರ, ಗಂಜಿ ಕುಡಿ. ನಂಗೆ ಗಂಜಿ ಎಲ್ಲ ಬೇಡ. ನಂಗೆ ಇದನ್ನೆಲ್ಲ ಕುಡಿಲಿಕ್ಕೆ ಹಿಂಸೆ ಆಗ್ತದ. ಒಳ್ಳೇದು ಯಾವಾಗ್ಲೂ ಹಿಂಸೆನೆ. ಆ ರೇಖನ್ ಹಂಗೆ. ಅವಳು ನಿನ್ನ ಹತ್ರ ಬಂದಿದ್ದು ಒಳ್ಳೆ ಉದ್ದೇಶದಿಂದ ತಾನೆ. ಆದ್ರೂ ನೀನ್ ಯಾಕೆ ಅವಳ ಹತ್ರ ಹಂಗ್ ನಡ್ಕೊಂಡೆ? ನಿನ್ಗೆ ಏನ್ ಗೊತ್ತಂತ ನೀ ಹಿಂಗ್ ಮಾತಾಡ್ಲಿಕತ್ತಿ? ಆಕಿ ಇಲ್ಲಿ ಬಂದಿರೋದು ದುರುದ್ದೇಶದಿಂದ. ಯಾಕೆ ಹಿಂಗ್ ಬುದ್ಧಿ ಇಲ್ದೇ ಇರೋಂಗ್ ನಡ್ಕೋತಿದ್ದೆ ಸಾಗರ? ರೇಖಾ ಈ ಮನೆ ಅತಿಥಿ. ಅತಿಥಿ ದೇವೋಭವ ಅಂತ ಅಜ್ಜಮ್ಮ ನಿಂಗೆ ಹೇಳ್ಕೊಟ್ಟಿದ್ದ ಅಲ್ದ? ನೀನ್ ಅವಳ ಮೇಲೆ ಕೈ ಮಾಡಿದ್ದು ನಿಂಗೆ ಸರಿ ಅನ್ನಿಸ್ತಿದ್ದ? ಯಾಕೆ ಸಾಗರ ನಾನು ತಲೆ ತಗ್ಸುವಂತ ಕೆಲಸನೇ ಮಾಡ್ತಿದ್ದೆ? ಸದ್ಯಕ್ಕೆ ನೀ ಬಾವಿಯೊಳಗಿರೋ ಕಪ್ಪೆ ಹಂಗಿದ್ದಿ ಗಂಗಾ. ಹೊರಗಿನ ಪ್ರಪಂಚದಾಗ ಏನ್ ನಡಿಲಿಕ್ಕತ್ತದಂತ ನಿಂಗೆ ಏನೂ ಗೊತ್ತಿಲ್ಲ. ಗೊತ್ತಿದ್ರ ನೀ ಹಿಂಗ್ ಮಾತಾಡ್ತಿರ್ಲಿಲ್ಲ ಗಂಗಾ. ಈ ಜ್ವರದಲ್ಲಿ ಎಲ್ಲೂ ಹೋಗಡ ಅಂತ ನಾನು ನಿಂಗೆ ಹೇಳಿದ್ದೆ. ಆದ್ರೂ ಯಾಕೆ ಹೋದೆ? ಹೋದ್ರೂ ಸುಮ್ಮನಿರ್ತಿಲ್ಲ, ಏನಾದರೂ ಎಡವಟ್ಟು ಮಾಡ್ಕೊಂಡೇ ಬರ್ತೆ. ನೀನು ರೇಖನ ಹತ್ರ ಹೀಗೆಲ್ಲ ನಡ್ಕೊಂಡಿರೋದು ಅಕಸ್ಮಾತ್ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ?